ಅದ್ಭುತ ಅದ್ಭುತ, ಇನ್ನೊಂದು ಮಾತೇ ಇಲ್ಲ, ಅದ್ಭುತ, ಬಹಳ ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನಮಸ್ಕಾರ ಕರುನಾಡು. ಮಂಡ್ಯದಿಂದ ನಮ್ಮ ಸ್ನೇಹಿತರು ರಾಘವ್ ಅವ್ರು ಬಂದಿದ್ದಾರೆ. ನಮ್ಗೆ ಎಷ್ಟೋ ಹತ್ರ ಹೋಗ್ತಾ ಇದೀವಿ. ಪೆಪ್ಪರ್ ಚಿಕನ್ ಮಾಡೋಣ ಅಂತ ಚಿಕನ್ ಎಲ್ಲ ತಗೊಂಡು ನೀಟಾಗಿ ಹೊಡ್ತಾ ಇದೀವಿ. ಇನ್ನೊಂದು 50 ನಿಮಿಷ ರೀಚ್ ಆಗ್ತೀವಿ. ಅಷ್ಟೇ ದುಡ್ಡು ಕಾಸು ಲವ್ ಮಾಡೋದಕ್ಕೆ ಅಷ್ಟೇ. ದುಡ್ಡು ಕಾಸು ಇರೋರು ಲವ್ ಮಾಡಬಾರ್ದ? ಯಾಕೆ? ಕೊಬ್ಬು ಜಾಸ್ತಿ. 20 ಲಕ್ಷ ಕೇಳದಲ್ಲ, ಏನಂದ್ರು ನಿಮ್ಮ ಮಾವ? ಅಯ್ಯೋ ಹೇಳು, ಎಲ್ಲಿಂತಾರಪ್ಪ, ನನ್ನ ಸ್ಯಾಲರಿ ಇದೆ. ನೀನು ಒಂದೇ ಸಲ 20 ಲಕ್ಷ ಕೇಳಿದ್ರೆ ಇನ್ನೇನು ಅಂತಾರೆ? ಇನ್ನೇನ್ ಮಾಡೋದು, ಬಿಸ್ನೆಸ್ ಮಾಡೋದ್ರೆ ಕಳ್ತನ ಮಾಡೋದು, ಕಳ್ತನ ಮಾಡಂಗ್ ಬಿಡೋದ. ಸ್ನೇಹಿತರೆ, ಎಷ್ಟೋ ಹೊರಗಡೆ ಬಂದಿದ್ದೀವಿ. ಒಬ್ಬೊಬ್ರು ಒಂದೊಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಒಲೆ ಹಚ್ತೀವಿ. ಇಷ್ಟೊಂದು ಬೇಕಾ ನಾವು ಬೆಳ್ಳುಳ್ಳಿ? 4.25 kg ಚಿಕನ್. ಸೀತಾರಾಮ ಎಲ್ಲಿಂದ? ಶಿವಗಂಗಿಂದ ಬಂದು ಸೀತಾರಾಮ ಹೋಗಿದ್ರಲ್ಲ ಕಾಲೇಜಲ್ಲಿ, NSS. ಇಲ್ಲ, ನಾನು ಬಂದಿರಲಿಲ್ಲ. ಹೋಗಿದ್ ನಾನು, ನೀನು, ಪ್ರಸಾದ್ ಹೋಗಿದ್ವಿ. ಎಲ್ಲ ಟ್ರೈನಲ್ಲಿ ಹೋಗಿದ್ವಲ್ಲ. ಬರ್ತಾ ಇಲ್ಲಿ ಬಂದ್ವಿ ನಾವು. ಈ ಅದೇನೋ ಫಂಕ್ಷನ್ ನಡೀತಿತ್ತು ದೇವ್ರದ್ದು, ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ. ಮದ್ವೆ ಅಂತ ನುಗ್ಬಿಟ್ಟಿದೀವಿ. ಡೈರೆಕ್ಟ್ ಡೈನಿಂಗ್ ಹೋಗ್ಬಿಡ್ವಿ ಮದ್ವೆ ಅನ್ಬಿಟ್ಟು. ಮಾಡ್ತೀವಿ, ಊಟದಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. ಪೊಂಗಲ್ ತರದ್ದೇನೋ 1-2-3 ಅಷ್ಟೇ ಇದೆ. ಕಾಯ್ತಾ ಇದೀವಿ. ಸರಿ, ಅದನ್ನ ಇನ್ನೊಂದ್ಸಲ ಹಾಕಿ ಅಂತ ಹಾಕ್ಸ್ಕೊಂಡ್ವಿ ಹೊಟ್ಟೆ ಹಸುವಿಗೆ. ಮೇಲೆ ಬಾಮಚ್ಚ ಏನಿರ್ಬೇಕು ನೋಡೋಣ ಅಂತ ನೋಡಿದ್ವಿ, ದುರ್ಗಾದೇವಿನ ಕೂರ್ಸ್ಬಿಟ್ಟವ್ರೆ. ಆಮೇಲೆ ಆಚೆ ಬಂದಿದ್ದಾಯ್ತು. ಮದ್ವೆ ಅನ್ಬಿಟ್ಟು ಡೈನಿಂಗ್ ಕರ್ಕೊಂಡು ಹೋಗ್ಬಿಟ್ಟವ್ರೆ ಸೀದಾ. ಓ ಬೇಡ ನೋಡ, ಅಲ್ಲ ಅನ್ನೋದ್ ಋಣ ಇತ್ತು ಅವತ್ತು. ಸ್ನೇಹಿತರೆ, ಶಿವ ಅವ್ರು ಬರ್ತಾ ಇದಾರೆ ಅಂದಿವೆ. ಇಲ್ಲಿ ಸ್ನೇಹಿತರೆ ನೋಡಿ, ಸೊಳ್ಳೆ ಕಚ್ಚಿರೋದಕ್ಕೆ ಹೆಂಗಾಗ್ಬಿಟ್ಟಿದೆ ನಮ್ ರಾಘವ್ರಿಗೆ. ನಮ್ಗೆ ಎಷ್ಟೋದಲ್ಲಿ ಸೊಳ್ಳೆ ಕಚ್ಚಿಸ್ಕೊಂಡವ್ರು ನೋಡಿ. ಅದಕ್ಕೆ ಇವಾಗ ಹಚ್ಚಿದೀವಿ. 4.5 kg ಚಿಕನ್ಗೆ 4 - 5 ಟೊಮ್ಯಾಟೊ ಕಟ್ ಮಾಡ್ಕೊತಾ ಇದೀವಿ. ಒಂದು 4 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಒಂದು 15 - 20 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಹಚ್ಕೊಂಡಿರ್ಬೇಕು. ಸ್ನೇಹಿತರೆ, 4.25 kg ಪೆಪ್ಪರ್ ಚಿಕನ್ಗೆ ಒಲೆ ಹಚ್ಬಿಟ್ಟು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ತಾ ಇದೀನಿ. ಒಂದು ಅಂದಾಜ್ ಮೇಲೆ ಒಂದು 300 ml. ಸ್ನೇಹಿತರೆ, ಚಿಕ್ಕದಾಗಿ ಹಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ವಾಟರ್ ಕ್ಯಾಪ್ ಹಂಗೆ ಹಿಂದೆನೆ ಒಂದಿಷ್ಟು ಕರಿಬೇವು ಫ್ಲೇವರ್ ಬರೋಕ್ಕೆ. ಸ್ನೇಹಿತರೆ, ಒಂದು 4 - 5 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು. ಮೂರರಿಂದ 4 ಟೊಮೆಟೊ ಸಣ್ಣಗೆ ಹಚ್ಕೊಂಡಿರೋದು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಲಿ. ಇದು ಟೊಮೆಟೊದು. ಬೆಳ್ಳುಳ್ಳಿ ಸ್ನೇಹಿತರೆ ಹಚ್ಕೊಂಡಿರೋದು, ಇದು ಜಜ್ಜಿರೋದು, ಇದು ಸುಮಾರಾಗಿ ಜಜ್ಜಿರೋದು. ಹಿಂಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಜಜ್ಕೊಬೇಕು, ಸ್ವಲ್ಪ ಸಿಪ್ಪೆನೂ ಇರ್ಬೇಕು ಬೆಳ್ಳುಳ್ಳಿಲಿ, ಜಜ್ಕೊಂಡಿರ್ಬೇಕು. ಎಷ್ಟಾಗುತ್ತೋ ಅಷ್ಟು. ಯಾವಾಗ ರಾಘವ ಮದುವೆ? ಮದುವೆ ಏನಕ್ಕೆ ಆಗ್ತದೆ ಮದುವೆ? ಆದಷ್ಟು ಬೇಗ ಮುರುಳಿ ಊಟ ಹಾಕ್ಸು, ಮರಿಗಳು ಉಡಿಸಿ. ಪಾಲಳ್ಳಿ ಪಂಪೋಸ್ ಹತ್ರ ವೆಜ್ ಮಚ ಯಾರು ಹೋಯ್ತಾರೆ. ಸೀದಾ ಮರಳಿಗೆ ಹೋಗ್ಬಿಟ್ಟು ಮುಯ್ ಕೊಟ್ಬಿಟ್ಟು ಬೇಡ, ಮದುವೆನ ರೀಸು ಮ್ಯಾಚ್ ಆದ್ರೂ ಬಾಯಿ ಹಾಕ್ತೀನಿ ಮದುವೆಗೆ. ಆದಷ್ಟು ಬೇಗ ಆಗು. ನಿಮ್ಮ ಮಾವನ್ಗೆ ಹೇಳು ಒಂದು 50 ಲಕ್ಷ ಕೊಡಕ್ಕೆ. ಅವನು ಕೊಟ್ಟ ಯಾರು ಕೊಟ್ಟಾರು? ಏನ್ ಕೊಟ್ರೆ ಸಾಕು, ಬೇಡ ದುಡ್ಡು ಬೇಡ ಸದ್ಯಕ್ಕೆ. ಅರ್ಶನ ಹಾಕೋಣ. ಏನು ಸೌಂಡು? ಉಪ್ಪು ಕೊಡ್ರಾಗೋ. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಪುಡಿ ಉಪ್ಪು ಯೂಸ್ ಮಾಡ್ತಾ ಇದೀವಿ, ಟಾಟಾ ಸಾಲ್ಟು. 4.25 kg ಚಿಕನ್ ನೀಟಾಗಿ ತೊಳ್ಕೊಂಡಿದೀವಿ, ಹಾಕ್ತಾ ಇದೀವಿ. ಅಂದ್ರೆ ಇದ್ರಲ್ಲಿ ನೀರು ಇರಬಾರ್ದು.
ಮಸಾಲ ಎಲ್ಲ ಹಿಡಿಯೋ ಥರ ಸ್ವಲ್ಪ ಕಲ್ಸ್ಕೊಟ್ಬಿಡೋಣ. ಒಂದು 5 ನಿಮಿಷ ನೀರು ಬಿಟ್ಕೊಳ್ಳೋ ತನಕ ತಗೊಳ್ಬಿಡೋಣ. ಸ್ನೇಹಿತರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಅಷ್ಟೇ ಸೋಯಾ ಸಾಸ್. ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ ಸೋಯಾ ಸಾಸು ಹಾಕಿದ್ರೆ ಚೆನ್ನಾಗಿರುತ್ತೆ. ಮನೇಲೇ ತಯಾರಿಸಿರೋಂಥ ಪೆಪ್ಪರ್ ಪೌಡ್ರು ಅಂದರೆ ಮೆಣಸನ್ನ ಕುಟ್ಕೊಂಡಿರೋದು ತಗೊಂಬಂದು ಬೇಕು. ಯೂಶಲಿ 1 kg 2 ಸ್ಪೂನ್ ಹಾಕಬೇಕು. ಹತ್ರ 4 kg 8 ಸ್ಪೂನ್ ಹಾಕಿದ್ದೀವಿ. ಅದನ್ನು ಲೈಟಾಗಿ ತಿರ್ಸ್ಕೊಟ್ಬಿಡೋಣ. ನೀರು ಬಿಡ್ತಾ ಇದೆ ಸ್ನೇಹಿತರೆ, ಚಿಕನ್ ನೋಡಿ ನೀರು ಬಿಡ್ತಾ ಇದೆ. ಇನ್ನೊಂದು 10 ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ನೀಟಾಗಿ ತಿರ್ಸ್ಕೊಟ್ಬಿಟ್ಟು ಚಿಕನ್ ಬೆಂದ್ಕೊಂಡ್ಬಿಡುತ್ತೆ. ಪೆಪ್ಪರ್ ಚಿಕನ್ ರೆಡಿ. ಯಾವಾಗ ಇವತ್ತಿರೋ ರೆಸಿಪಿ ಪೆಪ್ಪರ್ ಚಿಕನ್. ಸ್ವಲ್ಪ ಡ್ರೈ ಥರ ಬೇಕು ಅಂದರೆ ಈ ಥರ ಮಾಡ್ಕೊಬೋದು. ನಿಮ್ಗೇನಾದರೂ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಬೋದು. ಇಲ್ಲಾಂದರೆ ಸ್ವಲ್ಪ ಕಾರ್ನ್ಫ್ಲವರು ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕೊಂಡ್ರೂ ಚೆನ್ನಾಗಿ ಬರುತ್ತೆ. ನಾವು ಇವಾಗ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತೀವಿ, ಯಾಕಂದರೆ ನಮಗೆ ಸ್ವಲ್ಪ ಗ್ರೇವಿ ಬೇಕು ರೈಸ್ಗೆ. ಕೊಡ್ರಾಗೋ ಕಾರ್ನ್ಫ್ಲವರ್. ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಕೊಂಡಿರೋದು, ನೀರು ಮಿಕ್ಸ್ ಮಾಡ್ಕೊಂಡಿರೋದು ಗ್ರೇವಿಗೋಸ್ಕರ ಇದು. ಇನ್ನೊಂಚೂರು ನೀರು ಹಾಕ್ಬೇಕು ಇದಕ್ಕೆ. ನೀರೆಲ್ಲ ಏನೂ ಹಾಕಿಲ್ಲ ಸ್ನೇಹಿತರೆ, ಚಿಕನಲ್ಲೇ ನೀರು ಬಿಟ್ಟಿರೋದು. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ನೀರು ಹಾಕಿದ್ದೀವಿ, ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಒಂದು 5 ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಆಯ್ತು. ತಟ್ಟೆ ಕೊಡ್ರು. ಸ್ನೇಹಿತರೆ ಸುಮ್ಮನೆ ಗಾರ್ನಿಷಿಂಗ್ಗೆ ಕರಿಬೇವು ಮೇಲೆ, ಕೊತ್ತಂಬರಿ, ಇಲ್ಲಿ ಡೇಟಾ ಸರಿಯಾಗಿ ಅಡಿக்கிறಣ. ದಾರಿಗಳಲ್ಲಿ ತಂದಿರ್ತೀವಲ್ಲ, ದೊಡ್ಡವ್ರು ಹೇಳ್ತಾರೆ ದೃಷ್ಟಿ ತೆಗೆದ್ಬಿಡೋಣ ಅಂತ. ಸ್ನೇಹಿತರೆ ಒಂದು 10 ನಿಮಿಷ ಆಗಿದೆ ನೋಡಿ, ಕುದೀತಾ ಇದೆ ಪೆಪ್ಪರ್ ಚಿಕನ್. ಆಲ್ಮೋಸ್ಟ್ ಬೆಂದಿದೆ ಸ್ನೇಹಿತರೆ, ಇಳಿಸ್ಕೊಬೋದು ಆರಾಮಾಗಿ. ನೋಡಿ ಸ್ನೇಹಿತರೆ, ಇವಾಗ ಬಂದರು ಶಿವ ಅವರು. ಎಲ್ಲ ಆಯ್ತು, ನೀನೇ ಲೇಟು. ನಿನಗೆ ಕಾದು ಕಾದು ಏನ್ ರೆಸಿಪಿ ಇವತ್ತು? ಓ ಈ ನೀರೇ ಬರ್ತದೆ ನೆಲ್ಲಿಲ್ಲಣ್ಣ. ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಆಗೈತೆ, ಇಳಿಸ್ಬಿಟ್ಟಿದೀವಿ ಕೆಳಗಡೆ ಆಲ್ರೆಡಿ. ಟೇಸ್ಟ್ ಮಾಡೋದಷ್ಟೇ. ನಮ್ಮ ಸ್ನೇಹಿತರಲ್ಲ ಅಲ್ಲ ಹೆಂಗ ಬಿಸಿ ನೀರಿಗೆ ಹೆಂಗೆ ಹಾಕಿ ಅಂತ ಕೈಯಣ. ಒಬ್ಬೊಬ್ರು ಇವಾಗ ಎಂಟ್ರಿ ಕೊಡ್ತಾ ಇದಾರಲ್ಲ ಫಂಕ್ಷನ್ ಮುಗಿಸ್ಕೊಂಡು. 1 ವಿಕೆಟು ರಾಘವೇಂದ್ರ ಅಂತ, ಇನ್ನೊಂದು ವಿಕೆಟು ಭರತ್ ಅಂತ, ಇನ್ನೊಂದು ವಿಕೆಟು ಥಾಮಸ್ ಸಂದೀಪ್ ಅಂತ, ಇನ್ನೊಂದು ವಿಕೆಟ್ ನೋಡಿ ಇವರು ಭಾಳ ಮುಖ್ಯಸ್ಥರು. ಇವರು ನಮ್ಮ ಕಾರ್ಯದರ್ಶಿಗಳು, ಇವರು ಗಿರೀಶ್ ಕುಮಾರ್ ಅಂತ. 4 ನಮ್ಮ ಮುಂದಿನ ಪೀಳಿ ಭೀಮಾ ಇವರೇ, ನಳ ಮಹಾರಾಜ ಇವರೇ ಇನ್ಮೇಲೆ ಅಡಿಗೆ ಮಾಡೋದು ಗಿರೀಶ್ ಅಂತ. ಇಲ್ಲ ತಿನ್ಮಾಮ ಹೆಂಗೈತೆ ಹೇಳ ಮಾಮ. ತುಂಬಾ ರೆಸಿಪೀಸ್ ಐತೆ ತಲೆಯಲ್ಲಿ, ಎಕ್ಸ್ಪ್ಲೋರ್ ಆಗ್ತಾ ಇಲ್ಲ ಇನ್ನೂ. ಆಗುತ್ತೆ ಇನ್ಮೇಲೆ. ಆಚೆಗೆ ಬಿಡ್ತಾ ಇಲ್ಲ ಪ್ರತಿಭೆ. ನೀವು ಹಿಂದೇಟ್ ಆಗ್ತಾ ಇದಾರೆ, ಅವ್ರು ಬೆಳೆಸ್ಬೇಕು. ಟೇಸ್ಟ್ ಮಾಡಿ ಗಿರಿಧರ್ ಅವರೇ, ಹೇಳಿ. ನೆಕ್ಸ್ಟ್ ನಮ್ಮ ಮೇನ್ ಕುಕ್ ಆರಾಮಾಗಿ ತಿಂದ್ಬಿಟ್ಟು ಹೇಳಿ. ಸಡನ್ ನಮ್ಮ ಒತ್ತಾಯ ಕೇಳಕ್ ಹೋಗ್ಬಿಡ್ರಿ. ಆಮೇಲೆ ಚೆನ್ನಾಗಿದೆ ಅಂತ ಕರೆಕ್ಟ್ ಆಗಿ ಅಭಿಪ್ರಾಯ ಕೊಡ್ಬೇಕು. ನೋಡಿ ಇಡೀ ಮನ್ಸಿಂದ ಬರಬೇಕು, ಮನ್ಸಿಂದ ಬರ್ಬೇಕು. ಚೆನ್ನಾಗಿದೆ, ಹಾ ತುಂಬ ಚೆನ್ನಾಗಿದೆ. ಎಷ್ಟು ಪಾಯಿಂಟ್ ಕೊಡ್ತೆ? 100 ಬೇಡ, 10 ಹೇಳಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಳಿ 10ಗೆ ಎಷ್ಟು ಪಾಯಿಂಟ್ ಚೆನ್ನಾಗಿದೆ ಹೇಳಿ. 10ಗೆ ಎಷ್ಟು ಅಂತ? 10 ಇದು ನಾನು ನಂಬಲ್ಲ. ನಾನು ಮಾಡಿರೋದು ನನಗೆ ಅಷ್ಟು ಅನಿಸ್ತಾ ಇಲ್ಲ. ಆಯ್ತು, ಚೆನ್ನಾಗಿದೆ. ಓಕೆ, ಒಳ್ಳೆ ಪ್ರಯತ್ನ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ನೀವು ಮಾಡಿ. ಮಾಡ್ಕೊಳ್ಳಿ. ಆದಷ್ಟು ಬೇಗ ನಮ್ಮ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ.